Alenggau. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ನೋಡ್ಬೋದು 2:25 ಆಗಿದೆ. ನಾವಿವತ್ತು ಗೋವಾಕ್ಕೆ ಹೊರಡ್ತಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಗೋವಾಕ್ಕೆ ವಿಸಿಟ್ ಮಾಡ್ತಾ ಇರೋದು. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾವ ಥರ ಇದೆ ಅಂತೆಲ್ಲ ನಂಗೆ ಗೊತ್ತಿಲ್ಲ. ಅಲ್ಲಿ ನಾವು ಫಸ್ಟ್ ಟೈಮ್ ಹೋಗ್ತಿರೋದಲ್ವ. ಸೊ ನಿಮಗೆ ತೋರಿಸ್ತೀನಿ ಅಲ್ಲೆಲ್ಲ ಏನೆಲ್ಲ ಇದೆ ಅಂತ. ನಿನ್ನೆ ಮಲಗಬೇಕಾದ್ರೆ ತುಂಬ ಲೇಟ್ ಆಯಿತು, ಯಾಕಂದರೆ ನಿನ್ನೆ ಪ್ಯಾಕಿಂಗ್ ಎಲ್ಲ ಆಗಿ ಮಲಗಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮತ್ತೆ ಬರಬೇಕಂದ್ರೆ ನಿಜವಾಗ್ಲೂ ಅಂದರೆ ನಿದ್ದೆ ಮಾಡೋಣ. ಈ ವೆದರ್ ಬೇರೆ ಚೆನ್ನಾಗಿದೆ ಅಲ್ವಾ, ಇನ್ನೂ ನಿದ್ದೆ ಮಾಡೋಣ ಅಂತ ಆಗ್ತಿದೆ. ಬಟ್ ಗೋವಾಕ್ಕೆ ಹೋಗೋದು ಫಸ್ಟ್ ಟೈಮ್ ಅಲ್ವಾ. ಅಂದರೆ ಬೆಳಿಗ್ಗೆ ನಾವು ಇವಾಗ ಬಿಟ್ಟರೆ ಅಂದರೆ ಒಂದು 2:45 ನಾವು ಬಿಟ್ಟರು ನಾವು ಬೆಳಿಗ್ಗೆ ಒಂದು 11 o'clock ಅರೌಂಡ್ 11 o'clock ನಾವು ರೀಚ್ ಆಗ್ಬೋದು. ಅರೌಂಡ್ 11 o'clock ನಾವು ರೀಚ್ ಆಗ್ಬೋದು. ಸೊ ನೋಡೋಣ, ಗೊತ್ತಿಲ್ಲ ಯಾವ ಥರ ಇದೆ ಅಂತ. ತುಂಬ ಎಕ್ಸೈಟ್ ಆಗಿದ್ದೀನಿ ಯಾವ ಥರ ಇರ್ಬೋದು ಗೋವಾ ಅಂತ ಹೇಳಲಿಕ್ಕೆ. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಇದಕ್ಕೆ ಮುಂಚೆ ಹೋಗಲಿಲ್ಲ. ತುಂಬ ಸಲ ಅಂದ್ಕೊಂಡಿದ್ದೆ ಹೋಗೋಣ ಅಂತ, ಬಟ್ ಆಗಿಲ್ಲ. ಈ ಸಲ ಟೈಮ್ ಬಂತು ಗೋವಾಕ್ಕೆ ವಿಸಿಟ್ ಮಾಡೋದು. ಸೊ ಹೋಗ್ತಿದ್ದೀವಿ, ಬನ್ನಿ ನಮ್ಮ ಜೊತೆ ಹೋಗೋಣ. ಬಿಹುನು ರೆಡಿ ಮಾಡಿಸೋದು ತುಂಬಾ ಕಷ್ಟ ಆಯಿತು. ಯಾಕಂದರೆ ಅವ್ಳು ಮಲಗಿದ್ಲು 2:45 ಅಂದರೆ 2:30ಗೆ ಎಬ್ಬಿಸೋದಂದ್ರೆ ಕಷ್ಟ ಪಾಪ ಅವಳಿಗೆ. ನಾವು ಆದ್ರೂ ಅವಳನ್ನು ಹಾಗೆ ಕರ್ಕೊಂಡು ಬಂದುಬಿಟ್ಟು ಕಾರಲ್ಲಿ ಹಾಕಿದ್ದೀವಿ. ಬಟ್ ಇವಾಗ ಎದ್ದಿದ್ದಾಳೆ. ಇನ್ನೂ ಅದೇ ಮಲಗೋದ್ರಲ್ಲೇ ಇದ್ದಾಳೆ. ಅವಳಿಗೆ ನಿದ್ದೆ ಬರೋ ಆ ಥರ ನಿದ್ದೆ ಬರ್ತಾ ಇದೆ ಅವಳಿಗೆ. ಬಟ್ ಇವಾಗ ಸ್ವಲ್ಪ ಅಂದರೆ ಡ್ರೆಸ್ ಎಲ್ಲ ಹಾಕಿದ್ದೆ ಅಲ್ವಾ, ಸ್ವಲ್ಪ ಎಚ್ಚರಿಕೆ ಆಯಿತು ಅವಳಿಗೆ. ಸೊ ಇವಾಗ ನಾವು ಬಿಡಬೇಕಾದ್ರೆ 3 ಆಯಿತು. ನಾವು 2:45ಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ 3 o'clock ಆಯಿತು. ಅಂದರೆ ನಾಳೆ ಒಂದು ಮಧ್ಯಾಹ್ನ ಆಗ್ಬೋದು. 11:30 ಅಂದರೆ 600 kilometers ಇದೆ ಅಲ್ವಾ ಬ್ಯಾಂಗ್ಳೂರಿಂದ ಗೋವಾಕ್ಕೆ. ಬಟ್ ಕಾರಲ್ಲಿ ಹೋಗ್ತಿರೋದು ನಾವು. ವೆದರ್ ತುಂಬಾ ಚೆನ್ನಾಗಿತ್ತು. ಸೊ ನಮಗೆ ಅಷ್ಟೊಂದು ಟಯರ್ಡ್ ಅಂತ ಫೀಲ್ ಆಗಲಿಲ್ಲ. ಸೊ ಇವಾಗ ಬೆಳಿಗ್ಗೆ ಆಗಿದೆ. ಗುಡ್ ಮಾರ್ನಿಂಗ್ ಪಲ್ಲೆ. ಗುಡ್ ಮಾರ್ನಿಂಗ್ ಪಲ್ಲೆ. ಗುಡ್ ಮಾರ್ನಿಂಗ್. ಇವಾಗ ಬಳ್ಳಾರಿಯಲ್ಲಿ ಇದ್ದೀವಿ. ಬೆಳಿಗ್ಗೆ ಇವಾಗ 7 o'clock ಆಯಿತು. ಅದಕ್ಕೆ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರೋ ಹೋಟೆಲ್ ಹುಡುಕ್ತಿದ್ದೀವಿ. ಇಲ್ಲೇ ಇದೆ ಡಿಯೋಲ್ ಪಂಜಾಬಿ ಹೋಟೆಲ್ ಅಂತೇಳಿ. ಅದಕ್ಕೆ ಹೋಗ್ತಿದ್ದೀವಿ ಇವಾಗ. ಇವಾಗ ಎಷ್ಟು 300 kilometers ಅಷ್ಟೇ ಆಗಿರೋದಾ? ಟೋಟಲಿ 600 kilometers. ಇನ್ನು ಇಷ್ಟೊಂದು 5 hours ಇರ್ಬೋದಾ ಹೋಗ್ಬೇಕು. ಮತ್ತೆ 1 ಗಂಟೆಗೆ ಮಧ್ಯಾಹ್ನ. ತುಂಬ ಲಾಂಗ್ ಡ್ರೈವ್ ಆಯ್ತಲ್ಲ. ಇವಾಗ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಹೋಟೆಲ್ ಸಿಕ್ಕಿದೆ. ಡಿಯೋಲ್ ಪಂಜಾಬಿ ಹೋಟೆಲ್. ಬ್ರೇಕ್ಫಾಸ್ಟ್ ಆಗಿ ಮತ್ತೆ ಹೊರಡ್ತಾ ಇದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತು ಆಗ್ಬೋದು ಅಂತ ಅದೇ ಕಾಯ್ತಿದ್ದೀವಿ. ಯಾವಾಗ ಒಂದ್ಸಲ ರೀಚ್ ಆಗಿಬಿಟ್ಟು ಫ್ರೆಶ್ ಅಪ್ ಆಗ್ತೀವಿ ಅಂತ. ಯಾಕಂದರೆ ಫುಲ್ ಟಯರ್ಡ್ ಆಗಿದ್ದೀವಿ, ನೈಟಿಂದ ಕೂತ್ಕೊಂಡಿದ್ದೀವಿ ಅಲ್ವಾ ಅದಕ್ಕೆ. ಬಟ್ ರೋಡೆಲ್ಲ ತುಂಬಾ ಚೆನ್ನಾಗಿದೆ, ಆರಾಮ್ಸೆ ಹೋಗ್ಬೋದು. ಅಷ್ಟೊಂದು ಏನೋ ಅಂದರೆ ನಾವು ಇವಾಗ ಮಂಗಳೂರಿಗೆ ಹೋಗ್ಬೇಕಂದ್ರೆ ಘಾಟ್ ಸೆಕ್ಷನ್ ಇರುತ್ತಲ್ಲ, ಬಟ್ ಅಷ್ಟೊಂದು ಇರಲ್ಲ. ಬಟ್ ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ನೋಡಿ ಇಲ್ಲಿಂದ ಒಳಗಡೆ ಹೋಗ್ಬೇಕಾದ್ರೆ ಯಾವ ಥರ ಇದೆ ಅಂತ ಅಂದರೆ ಫಾರೆಸ್ಟ್ ಎಲ್ಲ ತುಂಬ ಟ್ರೀಸ್ ಇದೆ, ಗ್ರೀನರಿ ತುಂಬಾ ಚೆನ್ನಾಗಿದೆ. ಅದು ವೆದರ್ ಅಂತೂ ಈ ಟೈಮಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಚೆಕ್ಕಿಂಗ್ ಎಲ್ಲ ತುಂಬಾ ಇದೆಪ್ಪ. ಅಂದರೆ ನಾವು ರಿಟರ್ನ್ ಬರಬೇಕಾದ್ರೂ ಲಿಕ್ಕರ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತೆಲ್ಲ ಚೆಕ್ ಮಾಡ್ತಿರ್ತಾರೆ. ಅದು ಒಂದು ಕಡೆ ಅಲ್ಲ, ಒಂದು 3-4 ಕಡೆ ನಿಲ್ಲಿಸಿ ನಮ್ಮನ್ನು ಚೆಕ್ ಮಾಡಿಸ್ತಾರೆ. ಗೋವಾಕ್ಕೆ ಎಂಟರ್ ಆದ್ವಿ. ಗೋವಾ ಸ್ಟೇಟ್ ಅದು. ಗೋವಾಕ್ಕೆ ಎಂಟರ್ ಆದ್ರೆ
संगीत का ऐसा जादू इस गाने में है कि आप इसके साथ वही चली जाती है। हमारे एक श्रोता का कमेंट यहाँ, मुझे लगता है कि उसका जिक्र करना बहुत जरूरी है क्योंकि उन्होंने बहुत ही। अब जरा हमें बताइए, पर्दे पर कौन है कलाकार जो किस गाने को किसके लिए गा रही है? कुछ और श्रोता बताएं गीतकार का नाम। इस गाने में भी है संतूर के मधुर स्वर। कुछ बातें कुछ गीत कार्यक्रम में। ಇವಾಗ ರೂಮ್ಗೆ ಹೋಗ್ತಿದ್ದೀವಿ. ಆಲ್ರೆಡಿ ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ದೀವಿ, ಬಟ್ ಗೊತ್ತಿಲ್ಲ ಯಾವ ಥರ ಇದೆ ಅಂತ ರೂಮ್. ಇಲ್ಲಿ ನೋಡ್ಬೋದು ತುಂಬ ಕ್ರೂಸ್ ಮತ್ತು ಕಸಿನೋ ಇದೆ. ಇಲ್ಲಿಗೆ ಬರಬೇಕು, ಬಟ್ ಇವತ್ತಲ್ಲ ಇನ್ನು ನಾಳೆ ಬರಬೇಕು. ಇಲ್ಲಿ ತುಂಬಾ ಇದೆ, ನಿಜವಾಗ್ಲೂ ತುಂಬಾ ಇಷ್ಟ. ಈ ಬ್ರಿಡ್ಜ್ ಬಂದುಬಿಟ್ಟು ಈ ಥರ ಬ್ರಿಡ್ಜ್ ನಾನು ನೋಡಿರಲಿಲ್ಲ, ತುಂಬಾ ಚೆನ್ನಾಗಿದೆ. ಇದರ ಕೆಳಗಡೆ ಇನ್ನೂ ಮತ್ತೆ ಅಂದರೆ ಕೆಳಗಡೆಯಿಂದ ಹೋಗ್ಬಿಟ್ಟು ನಾವು ಆ ಕಡೆಗೆ ಹೋಗಬೇಕಿದು ನೋಡಿ. ನೈಟ್ ಆಗಿಬಿಟ್ಟು ಲೈಟಿಂಗ್ ಇದೆ ಅಂತೆ ಇದರಲ್ಲಿ. ಅಂದರೆ ಈ ಬ್ರಿಡ್ಜಲ್ಲಿ ಈ ಕಲರ್ ಯೆಲ್ಲೋ ಕಲರ್ ಇದೆ ಅಲ್ವಾ, ಅದರಲ್ಲಿ ಕಲರ್ಸ್ ಬರುತ್ತೆ ಇದು ನೈಟಲ್ಲಿ ನೋಡಬೇಕು. ಬಟ್ ನಾಳೆನ ನಾಡಿದೆ ಏನಾದರೂ ಬರಬೇಕು ಇಲ್ಲಿಗೆ. ಬಟ್ ನೋಡ್ಲಿಕ್ಕಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಷ್ಟು ಕ್ರೂಸ್ ಇದೆ ಅಂದರೆ ಡಿಫ್ರೆಂಟ್ ಆಗಿ ಇದೆ ಇದರಲ್ಲಿ. ಅದರಲ್ಲೂ ಗೇಮ್ಸ್ ಎಲ್ಲ ಇರುತ್ತೆ ಅಂತ ಅಂದಿದ್ದಾರೆ. ಫೈನಲಿ ವಿ ರೀಚ್ಡ್ ಗೋವಾ. ಇವಾಗ ಲಂಚ್ ಮಾಡಲಿಕ್ಕಂತೂ ಹೋಟೆಲ್ ಸಿಕ್ತು, ಯಾಕಂದ್ರೆ ನಮಗೆ ರೂಮ್ ಪಕ್ಕದಲ್ಲೇ ಹೋಟೆಲ್ ಬೇಕಿತ್ತು. ಇನ್ನೊಂದು ಇಲ್ಲಿಂದ 5 to 10 minutes ಇದೆ ಅಷ್ಟೇ. ಹೋಗೋಣ ರೂಮಿಗೆ ಇವಾಗ. ಇವಾಗ ರೆಸಾರ್ಟ್ ಹತ್ರ ಹೋಗ್ತಿದ್ವಿ. ಬಟ್ ನಾವು ಆನ್ಲೈನಲ್ಲಿ ಬುಕ್ ಮಾಡಿರೋದ್ರಿಂದ ನಮ್ಗೆ ಗೊತ್ತಿರಲಿಲ್ಲ ರೆಸಾರ್ಟ್ ಹೇಗಿರ್ಬೋದು ಅಂತ. ಬಟ್ ಹೊರಗಡೆ ಎಲ್ಲ ಇಮೇಜ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಯಿತು ಹೇಗಿದೆ ಅಂತ. ಪಾರ್ಕಿಂಗ್ ಕೂಡ ಫೆಸಿಲಿಟಿ ಇರಲಿಲ್ಲ. ಹಾಗೆ ರೂಮಲ್ಲಿ ನೋಡಬೇಕಾದ್ರೆ ತುಂಬಾ ವರ್ಸ್ಟ್ ಇತ್ತು. ಸೊ ಬೆಸ್ಟ್ ಸಜೆಷನ್ ಏನಂದರೆ, ನೀವು ಇಲ್ಲೇ ಬಂದು ನಿಮಗೆ ರೂಮ್ ನೋಡಿ ತೊಗೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಕೆಲವೊಂದು ಚೆನ್ನಾಗಿರಲ್ಲ, ಸೊ ಇಲ್ಲೇ ಬಂದು ಬುಕ್ ಮಾಡೋದು ಬೆಸ್ಟ್. ಫೈನಲಿ ಗೋವಾ ರೀಚ್ ಆಗಿದ್ದೀವಿ. ಅದು ತುಂಬ ಲೇಟ್ ಆಯಿತು, ಬೇರೆ ಕಡೆ ಸುತ್ತಾಡಿ ಬಂದು ಇಲ್ಲಿ ರೂಮ್ ತೊಗೊಂಡ್ವಿ. ಇಲ್ಲಿ ಬ್ಯಾಕ್ ನೀವು ಸಿ ವ್ಯೂ ಕಾಣ್ತದೆ ಇಲ್ಲಿಂದ. ಸೊ ರೂಮ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಿಜವಾಗ್ಲೂ ಇಷ್ಟ ಆಯಿತು. ಬಟ್ ಎಲ್ಲ ಕಡೆ ಎಲ್ಲ ರೂಮ್ಸ್ ನೋಡಿದೆ, ಯಾವ ಸೇಮ್ ಈ ಥರ ಇದೆ ಅಷ್ಟೇನಿಲ್ಲ. ಆದರೆ ಬಟ್ ಇಲ್ಲಿ ನೋಡಿ ಈ ಥರ ವ್ಯೂ ಇದೆ ನಿಮಗೆ. ಇದು ಬಾಗ ಬೀಚ್ ಪಕ್ಕದಲ್ಲೇ ಇರೋದು. ಡೈರೆಕ್ಟ್ ಆಗಿ ನೀವು ಬಾಗ ಬೀಚ್ ಹತ್ರ ಬಂದರೆ ನಿಮಗೆಲ್ಲ ಶಾಪಿಂಗ್ ಕೂಡ ಇಲ್ಲಿ ಎಲ್ಲ ಇದೆ. ಚಪ್ಪಲ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು. ಇವಾಗ ಅಲ್ಲಿಗೆ ಹೋಗ್ಬೇಕಂತ ಇದ್ದೀವಿ. ಪೀಹು ನೀ ಪೋಯ್ ನಮ್ಮ ನೀ ಪೋಯ್. ಭಲೆ ಡ್ರೆಸ್ ಪೂಜೆ ಪಪ್ಪರ ನೀ ಪೋಯ್ 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 ಪೋಯೇ ಬಲೆ ಚಪ್ಪಲ್ ಜೊತೆ ಬಲೆ ಪೋಯ್ ಡ್ರೆಸ್ ಚೇಂಜ್ ಮಾತ್ರ ಅಪ್ಪ ಪೋಯ್ ಬಲೆ 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 ಬಾಬು. ದೊಡ್ಡ ಎಂಚಂಡ್ ದೊಡ್ಡ ಗೋವಾಗ ಬರ್ತದ ದೊಡ್ಡ ಪಲ್ಲೆ ಪಾತಿರ್ಲಿ. ಗೋವಾ ದೊಡ್ಡ ಸೆಕೆಂಡ್ ಟೈಮ್ ಬರ್ಪುನಿ. ನಾವು ಫಸ್ಟ್ ಟೈಮ್ ಬರ್ತಿರೋದು, ದೊಡ್ಡಂದಿದ್ದು ಸೆಕೆಂಡ್ ಟೈಮ್. ಎಂಚ ನೋಡು ಗೋವಾ ಅಲ್ಪದ್ದು ಬ್ಯಾಂಗ್ಳೂರ್ ದಿಡೆ ಬರೀ ದೂರ ಅಂದಾಯ್ಜ ಬಾಚಿ ಹೋಯ್ಜ ಕಾರ್ಡ್ ಕುಲ್ದು ಬ್ಯಾಂಗ್ಳೂರು ತುಂಬ. ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರೋದಂದ್ರೆ ನಿಜವಾಗ್ಲೂ ಇದು ಲಾಂಗ್ ಡ್ರೈವ್ ಅಲ್ಲ, ಒಂದು ಲಾಂಗ್ ಆಯ್ತು ಇದು. ಏನೆಲ್ಲ ಇದೆ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಸೊ ಪ್ಲ್ಯಾನ್ ಮಾಡ್ಕೋಬೋದು ನಾಳೆಗೆ. ಫುಲ್ಲು ಟಯರ್ಡ್ ಆಗಿದ್ದೀನಿ. ನೋಡ್ಬೋದು ನೋಡಿ, ಫೇಸ್ ಎಲ್ಲ ಡಲ್ ಆಗಿದೆ. ಅಂದರೆ ಏನೋ ಮೇಕಪ್ ಕೂಡ ಇಲ್ಲ. ಇವಾಗೆಲ್ಲ ಹೋಗಿದೆ. ನಿನ್ನೆ ಮೇಕಪ್ ಮಾಡಿರೋದು ಬೆಳಿಗ್ಗೆ ಬರಬೇಕಾದ್ರೆ. ಇವಾಗ ಏನೂ ಇಲ್ಲ, ಇನ್ನೂ ಸ್ನಾನ ಮಾಡಿಬಿಟ್ಟು ಎಲ್ಲ ಫ್ರೆಶ್ ಆಗಿಬಿಟ್ಟು ಹೊರಗಡೆ ಹೋಗಬೇಕು, ಶಾಪಿಂಗ್ ಮಾಡಬೇಕು ಅಲ್ವಾ. ಪಿದಾಡುಲ್ಲ ಅಂದ್ಕೊಂಡಿರಲಿಲ್ಲ ಬರ್ತೀವಿ ಅಂತ. ಗೋವಾ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಲ್ಲ ವಯನಾಡು ಹೋಗೋಣ ಆ ಥರ. ಬಟ್ ನಾನು ಹೋಗಿದ್ದೆ ಆಲ್ರೆಡಿ ಆ ಪ್ಲೇಸಿಗೆ, ಗೋವಾ ಹೋಗಿರಲಿಲ್ಲ. ಆ ರೀಸನ್ಗೋಸ್ಕರ ಇವತ್ತು ಇಲ್ಲಿ ಬಂದ್ವಿ. ಸೊ ಇವತ್ತು ಇದು ನಮ್ಮದು ಡೇ 1. ಅಂದರೆ ಫಸ್ಟ್ ಡೇಗೆ ಬರೀ ನಮಗೆ ಅಲ್ಲಿಂದ ಹೊರಡ್ಬೇಕಾದ್ರೆ ಲೇಟ್ ಆಗಿತ್ತಲ್ವ. ಬ್ಯಾಂಗ್ಳೂರಿಂದ 600 kilometers ಅಂದರೆ ತುಂಬ ಕಷ್ಟ. ಅದು ಮಕ್ಕಳಿಟ್ಕೊಂಡು ಇಷ್ಟು ದೂರ ಬರೋದು ಅಂದರೆ ಕಷ್ಟಪ್ಪ. ನಿಜವಾಗ್ಲೂ ಫುಲ್ ಟಯರ್ಡ್ ಆಗಿದ್ದೀನಿ. ಸೊ ಹೋಗೋಣ ಇನ್ನು ಶಾಪಿಂಗಿಗೆ. কি বলছিল নেট পারবে না.
ಇಲ್ಲಿ ಬಂದುಬಿಟ್ಟು ತುಂಬಾ ಸೆಕೆ ಇದೆ. ಬರಬೇಕಾದ್ರೆ ಕಾರಲ್ಲಿ ಗೊತ್ತಾಗಲಿ, ನಾವು ಅಂದ್ಕೊಂಡ್ವಿ ತುಂಬ ಚಳಿ ಇತ್ತು ಆ ಕಡೆ ಗೋವಾದಿಂದ ಹೊರಗಡೆ. ಬಟ್ ಇಲ್ಲಿಗೆ ಎಂಟ್ರಿ ಆದಮೇಲೆ ತುಂಬಾ ಸೆಕೆ ಇದೆ. ಹಾಗೆ ನಾವು ರೂಮ್ ಬೀಚ್ ಪಕ್ಕನೇ ಮಾಡಿರೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಏನಂದರೆ, ನಾವು ನೀರಲ್ಲೆಲ್ಲ ಆಟ ಆಡಿ ಆದಮೇಲೆ ಡೈರೆಕ್ಟ್ ರೂಮಿಗೆ ಹೋಗ್ಬೋದು ಡ್ರೆಸ್ ಚೇಂಜ್ ಮಾಡಲಿಕ್ಕೆ. ಹಾಗೆ ಇಲ್ಲೇ ಪಕ್ಕದಲ್ಲೇ ನಮಗೆ ಎಲ್ಲ ಶಾಪಿಂಗ್ ಇಲ್ಲೇ ಮಾಡ್ಕೊಂಡ್ವಿ ನಾವು. ಅಂದರೆ ಇಲ್ಲಿ ಬಂದುಬಿಟ್ಟು ಎಲ್ಲ ವೆಸ್ಟರ್ನ್ ಡ್ರೆಸ್ ಎಲ್ಲ ವೇರ್ ಮಾಡ್ತಾರಲ್ವ, ಸೊ ಇಲ್ಲಿ ವೆಸ್ಟರ್ನ್ ಡ್ರೆಸ್ಸಿಗೆ ಆಗಿರ್ಬೋದು ತುಂಬಾ ಅಂದರೆ ನಮಗೆ ಕಡಿಮೆ ಪ್ರೈಸಲ್ಲಿ ಇಲ್ಲಿ ವೆಸ್ಟರ್ನ್ ಡ್ರೆಸ್ ಎಲ್ಲ ಸಿಗುತ್ತೆ. ಹಾಗೆ ಸ್ಯಾಂಡಲ್ಸ್ ಮತ್ತು ಏನೆಲ್ಲ ಬೇಕು ಎಲ್ಲನೂ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಹಾಗೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಬಟ್ 12 o'clock ತನಕ ಏನೋ ಓಪನ್ ಇರುತ್ತೆ ಅಂತ ಅಂದರು. ಬಟ್ ಬೀಚಿಗೆ 7 o'clock ತನಕ ಮಾತ್ರ ಬಿಡ್ತಾರೆ. ಅದಾದಮೇಲೆ ಕತ್ತಲಲ್ವಾ ಬಿಡಲ್ಲ. ಬಟ್ ಸೈಡಲ್ಲೆಲ್ಲ ನಮಗೆ ಡಿನ್ನರಿಗೆಲ್ಲ ಹೋಟೆಲೆಲ್ಲ ಹತ್ತಿರನೇ ಇದೆ. ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ. ಇವಾಗ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ಯಾಕಂದರೆ ಇವಾಗ ಸ್ವಿಮ್ಮಿಂಗಿಗೆ ಹೋಗೋಣ ಅಂತ. ಇವಾಗ ಬರೀ ಚೂರು ಡ್ರೆಸ್ ಎಲ್ಲ ತೊಗೊಂಡ್ವಿ ಅಷ್ಟೇ. ಯಾಕಂದರೆ ಇವಾಗ ಬೀಚ್ಗೆ ಹೋಗ್ಬೇಕು, ಅಲ್ಲಿ 7 ತನಕ ಮಾತ್ರ ಓಪನ್ ಇರುತ್ತೆ ಅಂತೆ, ಆಮೇಲೆ ಕ್ಲೋಸ್ ಮಾಡ್ತಾರೆ. ಇದು ಬೇಕಾದ್ರೆ ಶಾಪಿಂಗ್ ಆಮೇಲೆ ಕೂಡ ಮಾಡ್ಕೋಬೋದು. 11 o'clock ತನಕ ಓಪನ್ ಇರುತ್ತೆ ಅಂತೆ. ಸೊ ಫಸ್ಟ್ ಇವಾಗ ಡ್ರೆಸ್ಸಲ್ಲಿ ಚೇಂಜ್ ಮಾಡಿಬಿಟ್ಟು ಬೀಚಿಗೆ ಹೋಗೋಣ ಅಂತಿದ್ದೀವಿ. ಯಾಕಂದರೆ ಫಸ್ಟ್ ವ್ಯೂ ತುಂಬಾ ಹೋಗಬೇಕು ಅಂತ ಆವಾಗದಿಂದ ಇದು ಮಾಡ್ತಿದ್ದೇನೆ. ಸೊ ಹೊರಡ್ತಿದ್ದೀವಿ, ಅದಕ್ಕೆ ಬೇಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೋಗೋಣ ಅಂತ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಇಲ್ಲಿ ಹತ್ತಿರ ಇರೋದ್ರಿಂದ. ಇನ್ನು ಆಮೇಲೆ ಬೀಚನ್ನ ಬಂದುಬಿಟ್ಟು ಮತ್ತೆ ಹೋಗೋಣ ಅಂತ ಇದ್ದೀವಿ. ಸರಿ ಹೋಗೋಣ ಬೀಚ್ ಹತ್ರ.